ಒತ್ತುವರಿಗಳನ್ನು ಮುಲಾಜಿಲ್ಲದೆ ತೆರವುಗೊಳಿಸಬೇಕು ಅಂತ ಹೇಳಿದ್ದೀನಿ. ಆಮೇಲೆ ಸಾಯಿ ಲೇಔಟ್ ಹೋಗಿದ್ದೆ. ಸಾಯಿ ಲೇಔಟ್ ಅದೇನಾಗಿದೆ, ತಗ್ಗು ಪ್ರದೇಶದಲ್ಲಿದೆ ಜಾಗ, ರಾಜಕಾಲುವೆಗಿಂತ ತಗ್ಗು ಪ್ರದೇಶದಲ್ಲಿದೆ. ಸೊ ಹಾಗಾಗಿ ಮಳೆ ಜಾಸ್ತಿ ಬಂದಾಗೆಲ್ಲ ಅಲ್ಲಿ ಸಮಸ್ಯೆ ಉಂಟಾಗ್ತದೆ. ಹಾಗಾಗಿ ನೀರು ಸರಾಗವಾಗಿ ಹರಿತಾ ಇಲ್ಲ ರಾಜಕಾಲುವೆನಲ್ಲಿ. ಕಾರಣ ಯಾಕಪ್ಪ ಅಂತಂದ್ರೆ ಆ ರೈಲ್ವೆ ಬ್ರಿಡ್ಜ್ ಹತ್ರ 2 ವೆಂಟ್ ಇದಾವಲ್ಲ, ಆ ವೆಂಟು ಅಗಲಾಗಿಲ್ಲ, ಬಹಳ ಚಿಕ್ಕದಾಗಿದ್ದಾವೆ. ಅದರಿಂದ ಅವು ದೊಡ್ಡದು ಮಾಡಬೇಕಾಗ್ತದೆ. ಅದನ್ನು ದೊಡ್ಡದು ಮಾಡಿದ್ರೆ ನೀರು ಸಲೀಸಾಗಿ ಹರ್ಕೊಂಡು ಹೋಗ್ತದೆ, ಮತ್ತೆ ನೀರು ವಾಪಸ್ ಬರೋದು, ಹಿಂದಕ್ಕೆ ಬರೋದು ಕೂಡ ತಪ್ಪಲಿಕ್ಕೆ ಸಾಧ್ಯ ಆಗ್ತದೆ. ಇದು ಅನೇಕ ವರ್ಷಗಳಿಂದ ಸಮಸ್ಯೆ ಇದೆ. ಅದು ಜಾರ್ಜ್ ಕಾನ್ಸ್ಟಿಟ್ಯೂನ್ಸಿ ಇಲ್ಲ, ಎಫೆಕ್ಟ್ ಆಗ್ತದೆ. ಜಾರ್ಜ್ ಕಾನ್ಸ್ಟಿಟ್ಯೂನ್ಸಿಗೆ ಬ್ಯಾಕ್ ವಾಟರ್ ಬಂದ ಅದು ಬ್ಯಾಕ್ ವಾಟರ್ ಬರ್ತಾ ಇರೋದ್ರಿಂದ ಇವ್ರ ಕಾನ್ಸ್ಟಿಟ್ಯೂನ್ಸಿಗೆ ಅಡಚಣೆ ಆಗುತ್ತೆ. ಇದು ಮಾಡೋದ್ರಿಂದ ವಾಪಸ್ ನೀರು ಹರಿತದಲ್ಲ, ಅದು ಬರ್ತದಲ್ಲ, ತಡೆಯತಕ್ಕಂಥದ್ದು ತಪ್ಪುತ್ತೆ. ಆಮೇಲೆ ಈ ಸಾಯಿ ಲೇಔಟ್ನಲ್ಲಿ ಮನೆಗಳಿಗೆ ನೀರು ನುಗ್ಗುತ್ತಲ್ಲ, ಅವು ತಪ್ಪಲಿಕ್ಕೆ ಸಾಧ್ಯ. ಸೊ ನಾನು ಸೂಚನೆ ಕೊಟ್ಟಿದ್ದೀನಿ, ವಿಂಡ್ಸ್ ಇದೆಯಲ್ಲ ಅದನ್ನು ಅಗಲ ಮಾಡಿ ಅಂತ ಸೂಚನೆ ಕೊಟ್ಟಿದ್ದೀನಿ. 2 ಅಡಿಷನಲ್ ವೆಂಟ್ಸ್ ಪ್ರಾರಂಭ ಆಗಿದೆ. ದುಡ್ಡು ಕೂಡ ಕೊಟ್ಟಿದ್ದೀವಿ. ಆಮೇಲೆ ರೈಲ್ವೆ ಇಲಾಖೆಗೆ ಕೊಡಬೇಕಾಗಿರ್ತಕ್ಕಂಥ ಡಿಪಾಸಿಟ್ ಮಾಡಬೇಕಾಗಿದ್ದ ದುಡ್ಡನ್ನು ಕೂಡ ಡಿಪಾಸಿಟ್ ಮಾಡಿ ಅಂತ BBMP ಅವರಿಗೆ ಹೇಳಿದ್ದೀನಿ. ಸುಮಾರು 13 ಕೋಟಿ ಅಲ್ಲ, 13 ಕೋಟಿ ರೈಲ್ವೆಗೆ ಇಲಾಖೆಗೆ ಡಿಪಾಸಿಟ್ ಮಾಡೋದು 3 ಕೋಟಿ ಚಿಲ್ಲರೆ. ಕಾಮಗಾರಿ ವೆಚ್ಚ ಎಲ್ಲ ಸೇರಿ 13 ಕೋಟಿ ರೂಪಾಯಿನ BBMP ಕೂಡಲೇ ಕೊಡಬೇಕು. ಈಗಾಗಲೇ 6 ಕೋಟಿ ರೂಪಾಯಿನ ಕೆಲಸ ಆಗಿದೆ. 6 ಕೋಟಿ ರೂಪಾಯಿನ ಕೆಲಸ ಆಗಿ 3 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ಮತ್ತೆ ಅಲ್ಲಿ ನೋಡ್ಕೊಂಡು ಮಹದೇವಪುರಕ್ಕೆ ಹೋಗಿದ್ದೋ. ಮಹದೇವಪುರದಲ್ಲಿ MLA ಇದ್ರು, ಅಲ್ಲ ಎಕ್ಸ್ ಮಿನಿಸ್ಟ್ರು ಅರವಿಂದ್ ಲಿಂಬಾವಳಿ. ಅಲ್ಲಿ ಪಳತ್ತೂರ್ ಗಾರ್ಡನ್ ಅಲ್ಲಿ ನೀರು ಹರಿಲಿಕ್ಕೆ ಸರಾಗವಾಗಿ ಹೋಗ್ಲಿಕ್ಕೆ ತೊಂದರೆಯಾಗಿ ಪದೇ ಸಮಸ್ಯೆ ಆಗ್ತದೆ. ಮಳೆ ಬಂದಾಗೆಲ್ಲ ರಸ್ತೆ ಮೇಲೆ ಸುಮಾರು 4 ಅಡಿ ನೀರಷ್ಟು ನಿಂತ್ಕೊಳ್ತದೆ. ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ರೈಲ್ವೆ ಲೈನ್ ಇದೆಯಲ್ಲ, ಅದ್ರ ಕೆಳಗಡೆ ಅಗಲ ಕೇವಲ 30 ಅಡಿ ಇದೆ. ಸೊ ಇನ್ನೂ 30 ಅಡಿ ವಿಸ್ತರಣೆ ಮಾಡಿದ್ರೆ ಈ ಸಮಸ್ಯೆ ಬಗೆಹರಿಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ರಸ್ತೆ ವೈಡನ್ ಮಾಡಬೇಕು. ಮತ್ತೆ ಇವೆಲ್ಲ ಕೆಲಸಗಳು ಪ್ರಾರಂಭ ಆಗಿದ್ದಾವೆ. ಸುಮಾರು 80% ಅಷ್ಟು ಕೆಲಸ ಮುಗಿದಿದೆ. ಇನ್ನ 20% ಕೆಲಸ ಮುಗಿಬೇಕಾಗಿದೆ. ಅದನ್ನು ಕೂಡಲೇ ಮುಗಿಸಿ ಅಂತ ಹೇಳಿ ಸೂಚನೆ ಕೊಟ್ಟಿದ್ದೀನಿ. ಸೊ ಇನ್ನು 45 ದಿನಗಳ ಒಳಗಡೆ ಮುಗಿಸಬೇಕು ಅಂತ ಹೇಳಿ ಅವರಿಗೆ ಟೈಮ್ ಬೌಂಡ್ ಆಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ದೀನಿ. ಪೂರ್ಣ ಕೆಲಸ 45 ದಿನಗಳೊಳಗಡೆ ಮುಗಿಬೇಕು. ಉಳಿದಿರೋಂಥ ಎಲ್ಲ ಕೆಲಸನೂ ಕೂಡ ಮುಗಿಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ. ಮತ್ತೆ ಹೊಸ ತಂತ್ರಜ್ಞಾನ ಇದೆಯಲ್ಲ, ಟ್ರಂಚ್ಲೆಸ್ ಟೆಕ್ನಾಲಜಿ, ಅದನ್ನ ಬಳಸಿ ಮಾಡ್ತಾ ಇದ್ದಾರೆ ಕೆಲಸನ. ಟ್ರಂಚ್ಲೆಸ್ ಟೆಕ್ನಾಲಜಿ ಅದನ್ನು ಬಳಸಿ ಮಾಡ್ತಾ ಇದ್ದಾರೆ. ಸಿಲ್ಕ್ ಬೋರ್ಡ್ ಹತ್ರಕ್ಕೆ ಹೋದವು.
ಸಿಲ್ಕ್ ಬೋರ್ಡ್ ಹತ್ರ ಒಂದು ಸಮಸ್ಯೆ ಇದೆ. ಹಿಂದಿನೂ ಹೋಗಿದ್ದೆ ನಾನು, ಈ ಸಾರಿನೂ ಹೋಗಿದ್ದೆ. ಫ್ರೆಂಚ್ಲೆಸ್ ಯಾವುದು ಒಳಗಡೆ ನಿಮ್ಗೆ ಗೊತ್ತಿಲ್ವಾ? ನಿನಗೆ ಗೊತ್ತಿಲ್ವೇನಪ್ಪ? ಅವರು ಹೊಸ ಟೆಕ್ನಾಲಜಿನ ಬಳಸ್ತಾ ಇದ್ದಾರೆ. ಟ್ರೆಂಚ್ಲೆಸ್ ಟೆಕ್ನಾಲಜಿ ಅಂತ ಒಂದಿದೆ. ಆ ಟೆಕ್ನಾಲಜಿನ BBMP ಅವರು ಅದು ಹಿಂಗಿದೆಯಲ್ಲ, ಓಪನ್ ಮಾಡಬೇಕಾಗಿಲ್ಲ. ಅದು ಇದು ಭೂಮಿ ಹಿಂಗಿದೆಯಲ್ಲ, ಹಿಂಗ್ ನೀರು ಹೋಗ್ತದೆ, ಅದಕ್ಕೆ ಕೆಳಗಡೆಯಿಂದ ನೀರು ಹೋಗಕ್ಕೆ ಮಾಡೋದು. ಸೊ ಅದು ಟೆಕ್ನಾಲಜಿ, ಅದು ಗೊತ್ತಾಯ್ತಾ? ಹಿಂಗೆ ಇದು ಭೂಮಿ ಹಿಂಗಿದೆ, ನೀರು ಹಿಂಗೆ ಹೋಗಲ್ಲ, ಅದಕ್ಕೆ ಕೆಳಗಡೆಯಿಂದ ಹೋಗಿ ಮಾಡೋದು. ಅದು ಹೊಸ ಟೆಕ್ನಾಲಜಿ. ಇಂಜಿನಿಯರಿಂಗ್ ಹಿಂಗೆ ಹೋಗಕ್ಕಾಗಲ್ವಲ್ಲ. ಮೇಲೆ ಆಗಿದೆಯಲ್ಲ, ಗೊತ್ತಾಯ್ತು ಈಗ? ಅವ್ರು ಹೇಳೋದು ಗೊತ್ತಾಯ್ತಾ ಈಗ? ನಾನು ಹೇಳಿದ್ದು ಬಹಳ ಪ್ರಾಕ್ಟಿಕಲ್ ಆಗಿರ್ಲಿ ಅಂತ ಅವರು ಟೆಕ್ನಿಕಲ್ ಆಗಿ ಹೇಳ್ತಾ ಇದ್ದಾರೆ. ಆಮೇಲೆ ಸಿಲ್ಕ್ ಬೋರ್ಡ್ ಜಂಕ್ಷನ್ ಇದೆಯಲ್ಲ, ಅಲ್ಲಿ ಹೋಗಿದ್ದೆ. ಅಲ್ಲಿ 4 ಕಡೆಗಳಿಂದ ನೀರು ಬರ್ತದೆ. ಮಡಿವಾಳ ಕಡೆಯಿಂದ 2 ಕಾಲುವೆಗಳು, ಆಮೇಲೆ ಬೈರ್ಸಂದ್ರ ಕಡೆಯಿಂದ 2 ಕಾಲುವೆ, ಅವೆಲ್ಲ ಸೇರ್ಕೊಂಡು HSR ಲೇಔಟ್ಗೆ ಹೋಯ್ತವೆ. ಹಾಗಾಗಿ ನೀರು ಹೆಚ್ಚಾದಾಗೆಲ್ಲ ಉಕ್ಕಿ ಹರಿತದೆ, ರಸ್ತೆಗಳಿಗೆಲ್ಲ ನೀರು ಬರ್ತದೆ. ಇದು ಮೆಟ್ರೋ ಸಂಸ್ಥೆ, BBMP ಹಾಗೂ ರಾಷ್ಟ್ರೀಯ ಹೆದ್ದಾರಿ, ಈ 3 ಜನರು ಸೇರ್ಕೊಂಡು ಮಾಡಬೇಕಾಗಿದೆ. ಇದು ಮೆಟ್ರೋ, BBMP, ನ್ಯಾಷನಲ್ ಹೈವೇ. ಅಲ್ಲಿ ಸತೀಶ್ ರೆಡ್ಡಿ ಏನು ಹೇಳ್ತಾರೆ ಅಂತಂದ್ರೆ, ಒಂದು ಟನಲ್ ಮಾಡಿದ್ರೆ ನೀರು ಹರಿಸಬಹುದು ಅಂತ ಹೇಳ್ತಾರೆ. ಅದಕ್ಕೆ ನಾನೇನು ಹೇಳಿದ್ದೀನಿ, BBMP ಅಧಿಕಾರಿಗಳಿಗೆ ಕೂತ್ಕೊಂಡು ನೀವು BBMP ಅವರು, ಮೆಟ್ರೋದವರು, ಇವರು ನ್ಯಾಷನಲ್ ಹೈವೇ ಅವರು ಕೂತ್ಕೊಂಡು ಒಂದು ತೀರ್ಮಾನ ಮಾಡಿ ಅಂತ ಹೇಳಿ ಸೂಚಿಸಿದ್ದೀನಿ.